ದಳಪತಿ ವಿಜಯ್ ಬದುಕಿನಲ್ಲಿ ಬಿರುಗಾಳಿ. 26 ವರ್ಷಗಳ ದಾಂಪತ್ಯ ಜೀವನ ಅಂತ್ಯವಾಗ್ತಾ ಇದೆ. ಅಂದರೆ ಅವರ ಹೆಂಡತಿ ಮಾಡಿರೋ ಆರೋಪಗಳೇನು, ಆ ನಟಿ ಜೊತೆ ವಿಜಯ್ಗೆ ಲಿಂಕ್ ಇದೆಯಾ ನೋಡಿ. ದುಡ್ಡು ಎಲ್ಲಿರುತ್ತೆ ಅಲ್ಲಿ ಪ್ರೀತಿ ಕಡಿಮೆ ಇರುತ್ತೆ ಎನ್ನುವ ಮಾತುಗಳು ಹಲವರು ಹೇಳುತ್ತಾರೆ. ಕೆಲವರು ಬದುಕಿನಲ್ಲಿ ದುಡ್ಡು, ಆಸ್ತಿ, ಐಶ್ವರ್ಯ ಹೆಚ್ಚಾದಂತೆ ನೆಮ್ಮದಿ ನಿಧಾನವಾಗಿ ಮಾಯವಾಗುತ್ತೆ. ಚಿತ್ರರಂಗದಲ್ಲಿಯೂ ಇದಕ್ಕೆ ಹಲವು ಉದಾಹರಣೆಗಳು ಕೂಡ ಇವೆ. ಇಲ್ಲಿ ಶ್ರೀಮಂತರೆಂದು ಕರೆಸಿಕೊಳ್ಳುವ ಅನೇಕರ ಬದುಕಿನಲ್ಲಿ ಪ್ರೀತಿ ಮರೀಚಿಕೆಯಾಗುತ್ತೆ. ಯಾವ ಉದ್ದೇಶಕ್ಕೆ ಲವ್ ಮಾಡ್ತಾರೆ, ಆನಂತರ ಯಾಕೆ ಮದುವೆ ಆಗ್ತಾರೆ ಎನ್ನುವುದು ಅವರವರಿಗೆ ಗೊತ್ತಾದರೂ ಹಲವರ ದಾಂಪತ್ಯ ಇಲ್ಲಿ ಮುರಿದು ಬಿದ್ದಿವೆ. ಅದರಲ್ಲಿಯೂ ಕಳೆದ 2 ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ಮದುವೆ ಮತ್ತು ಪ್ರೀತಿಗೆ ಅರ್ಥವೇ ಇಲ್ಲದಂತಾಗಿದೆ. ಅನನ್ಯತೆಯ ಕೊರತೆಯಿಂದ, ಚಿಕ್ಕ ಕಾರಣಗಳಿಂದ ಹಲವರ ಸಂಬಂಧ ಮುರಿದುಕೊಂಡು ಎದ್ದು ಬಂದಿದ್ದಾರೆ. ಈ ಸಾಲಿಗೆ ಈಗ ಇಳೆಯ ದಳಪತಿ ವಿಜಯ್ ಮತ್ತು ಸಂಗೀತ ಕೂಡ ಸೇರಿಕೊಂಡಿದ್ದು ದುರಂತ. ಹೌದು, ಹಲವು ವರ್ಷಗಳಿಂದ ವಿಜಯ್ ಮತ್ತು ಸಂಗೀತ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನುವ ಅನುಮಾನ ಹಲವರಲ್ಲಿತ್ತು. ಇಬ್ಬರ ನಡೆ ಕೂಡ ಇದಕ್ಕೆ ಪೂರಕವಾಗಿಯೇ ಇತ್ತು. ವಿಜಯ್ ಅವರ ಸಿನಿಮಾ ಕಾರ್ಯಕ್ರಮ ಇರಲಿ ಅಥವಾ ರಾಜಕೀಯದ ರ್ಯಾಲಿ ಇರಲಿ, ಸಂಗೀತ ಅಕ್ಕಪಕ್ಕ ಎಲ್ಲಿಯೂ ಕಳೆದ 2-3 ವರ್ಷಗಳಿಂದ ಕಾಣಿಸಿಕೊಂಡಿರಲಿಲ್ಲ. ಬದಲಿಗೆ ವಿಜಯ್ ತಮ್ಮ ಪತ್ನಿಗಿಂತ ಖ್ಯಾತ ನಟಿಯ ಜೊತೆ ಕಾಣಿಸಿಕೊಂಡಿದ್ದೇ ಹೆಚ್ಚು. ವಿಜಯ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಮಯದಲ್ಲಿ ಅವರು ಕೂಡ ಇರಲಿಲ್ಲ. ಅಂದರೆ ಆ ನಟಿ ಕೂಡ ವಿಜಯ್ ಜೊತೆ ಕಾಣಿಸಿಕೊಂಡಿದ್ದರು. ಮಿರರ್ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದರು. ಈ ಫೋಟೋ ಕೂಡ ತಮಿಳುನಾಡಿನಲ್ಲಿ ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿತು. ಸಂಗೀತ ಅವರಿಗೆ ವಿಚ್ಛೇದನವನ್ನು ನೀಡಿ ವಿಜಯ್ ತ್ರಿಷಾ ಅವರ ಜೊತೆ ಮದುವೆ ಆಗಲಿದ್ದಾರಾ ಎಂದು ಪುಕಾರು ಹಬ್ಬಿತು. ಈ ಕುರಿತು ಗಾಯಕಿ ಸುಚಿತ್ರಾ ಕೂಡ ಬಾಂಬ್ ಸಿಡಿಸಿದ್ರು. ದಳಪತಿ ವಿಜಯ್ ತಮ್ಮ ಪತ್ನಿಗೆ ವಿಚ್ಛೇದನ ನೀಡಲು ಬಯಸಿದ್ದಾರೆ. ವಿಜಯ್ ತಮ್ಮ ಪತ್ನಿಯಿಂದ ದೂರ ಉಳಿದು ಹಲವು ವರ್ಷಗಳೇ ಕಳೆದಿವೆ. ಇಬ್ಬರು ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ ಎಂದು ಹೇಳಿದ್ರು. ಕೊನೆಗೂ ಈಗ ಹಲವರ ಅನುಮಾನ ನಿಜ ಆಗಿದೆ. ವಿಚ್ಛೇದನಕ್ಕೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರೇ ಚೆಂಗಲ್ಪಡು ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವರದಿಗಳ ಪ್ರಕಾರ ಈ ವಿಚ್ಛೇದನ ಅರ್ಜಿ ವಿಚಾರಣೆಯು ಮಾರ್ಚ್ 20, 2026ರಂದು ನಡೆಯಲಿದ್ದು, ಸಂಗೀತ ತಮ್ಮ ಅರ್ಜಿಯಲ್ಲಿ ವಿಜಯ್ ವಿರುದ್ಧ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ವಿಜಯ್ ಅವರ ಅಕ್ರಮ ಸಂಬಂಧವೇ ವಿಚ್ಛೇದನಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಅಂದರೆ 12 ಪುಟಗಳ ಅರ್ಜಿಯಲ್ಲಿ ತಮ್ಮ 26 ವರ್ಷಗಳ ವೈವಾಹಿಕ ಜೀವನದ ಮೇಲೆ ಬೆಳಕು ಚೆಲ್ಲಿರುವ ಸಂಗೀತ, ಮದುವೆ ಆದ ಆರಂಭಿಕ ವರ್ಷಗಳು ಚೆನ್ನಾಗಿದ್ದವು. 2021ರಲ್ಲಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಂಪನ ಶುರುವಾಯಿತು ಎಂದು ಹೇಳಿರುವ ಸಂಗೀತ, ನಟಿಯ ಜೊತೆ ತಮ್ಮ ಪತಿಯ ಅಕ್ರಮ ಸಂಬಂಧದ ಸುದ್ದಿ ಕೇಳಿ ಆಘಾತವಾಯಿತು ಎಂದಿದ್ದಾರೆ. ಈ ಸಮಸ್ಯೆಯನ್ನ 4 ಗೋಡೆಗಳ ನಡುವೆಯೇ ಬಗೆಹರಿಸುವ ಪ್ರಯತ್ನವನ್ನ ಸಾಕಷ್ಟು ಬಾರಿ ಮಾಡಿರುವುದಾಗಿ ತಮ್ಮ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವ ಸಂಗೀತ, 2021ರ ಸೆಪ್ಟೆಂಬರ್ನಿಂದ 2022ರ ಫೆಬ್ರವರಿವರೆಗೆ ವಕೀಲರ ಮೂಲಕ ವಿಜಯ್ ಜೊತೆ ಮಾತುಕತೆ ನಡೆಸಿದ್ದಾಗಿ ಹೇಳಿದ್ದಾರೆ. ಮುಂದುವರೆದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಟಿಯ ಜೊತೆಗಿನ ಸಂಬಂಧ ಕಳೆದುಕೊಳ್ಳುವ ಭರವಸೆಯನ್ನ ವಿಜಯ್ ನನಗೆ ನೀಡಿದ್ದರು ಎಂದು ಹೇಳಿರುವ ಸಂಗೀತ, ಭರವಸೆಯ ಕೇವಲ ಭರವಸೆಯಾಗಿ ಅಷ್ಟೇ ಉಳಿಯಿತು ಎಂದು ಹೇಳಿದ್ದಾರೆ. ಮತ್ತೆ ಈ ವಿಚಾರ ಕುರಿತು ಪ್ರಶ್ನೆ ಮಾಡಿದಾಗ ವಿಜಯ್ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದರು, ಮಾನಸಿಕ ಹಿಂಸೆ ನೀಡಿದರು ಎಂದು ಹೇಳಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅವರಿಗೆ ತೊಂದರೆಯಾಗಬಾರದೆಂದು ಎಲ್ಲವನ್ನ ಸಹಿಸಿಕೊಂಡು ವಿಚ್ಛೇದನ ಪ್ರಕ್ರಿಯೆಗೆ ನಾನು ಮುಂದೂಡುತ್ತಲೇ ಬಂದಿದ್ದೆ ಎಂದು ಹೇಳಿರುವ ಸಂಗೀತ, ನನ್ನ ಪತಿ ನನ್ನ ಮಾತುಗಳಿಗೆ ಮತ್ತು ನನ್ನ ಭಾವನೆಗಳಿಗೆ ಯಾವತ್ತೂ ಬೆಲೆ ಕೊಡಲಿಲ್ಲ ಎಂದಿದ್ದಾರೆ. ಆ ನಟಿಯ ಜೊತೆ ಎಲ್ಲಿಂದರಲ್ಲಿ ಕಾಣಿಸಿಕೊಂಡ ವಿಜಯ್ ಆಕೆಯ ವಿದೇಶ ಪ್ರವಾಸಕ್ಕೆ ಕೂಡ ಹೋಗಿದ್ರು. ಅವರಿಬ್ಬರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡಿದರು. ಅದು ಕೂಡ ನಾನು ವಿಜಯ್ ಚಕಾರ ಎತ್ತಲಿಲ್ಲ ಎಂದು ಹೇಳಿರುವ ಸಂಗೀತ, ಇದೆಲ್ಲದರಿಂದ ನನಗೆ ಮತ್ತು ನನ್ನ ಮಕ್ಕಳಿಗೆ ಅವಮಾನ ಆಗಿದೆ ಎಂದು ತಮ್ಮ ಜೀವನದ ವಿಚ್ಛೇದನ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕೂ ಮುನ್ನ 2 ಬಾರಿ ಮತ್ತೊಮ್ಮೆ ಮಾತುಕತೆ ಮಾಡಲು ಮುಂದಾದಾಗ ಕೂಡ ವಿಜಯ್ ಸಹಕರಿಸಲಿಲ್ಲ ಎಂದು ಹೇಳಿರುವ ಸಂಗೀತ, ನವೆಂಬರ್ 9ರಂದು ಇನ್ನೊಮ್ಮೆ ಈ ವಿಷಯವನ್ನ ಬಗೆಹರಿಸುವ ಪ್ರಯತ್ನವನ್ನ ನಾನು ಮಾಡಿದೆ.
ಆದರೆ ಅದಕ್ಕೂ ಕೂಡ ವಿಜಯ್ ಕ್ಯಾರೆ ಎನ್ನಲಿಲ್ಲ. ಈ ಹಿನ್ನೆಲೆ ನ್ಯಾಯಾಲಯದ ಬಾಗಿಲು ತಟ್ಟುವ ನನಗೆ ಅನಿವಾರ್ಯವಾಯಿತು ಎಂದು ಹೇಳಿದ್ದಾರೆ. ತಮ್ಮ ಅರ್ಜಿಯಲ್ಲಿ ನಟಿಯ ಹೆಸರನ್ನು ಎಲ್ಲಿಯೂ ಕೂಡ ಉಲ್ಲೇಖ ಮಾಡಿಲ್ಲ. ಅಂದರೆ ವಿಜಯ್ ಜೊತೆ ನಂಟಿರುವ ಆ ನಟಿ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಇನ್ನು ವಿಜಯ್ ದಾಂಪತ್ಯದಲ್ಲಿ ವಿಶ್ವಾಸ ದ್ರೋಹ ಎಸಗಿದ್ದು 2021ರಿಂದ ಪದೇ ಪದೇ ತನ್ನನ್ನು ಮೌಖಿಕವಾಗಿ ನಿಂದಿಸಿದ್ದಾರೆ ಎಂದಿದ್ದಾರೆ. ಈ ಪ್ರಕರಣದ ವಿಚಾರವನ್ನ ಖಾಸಗಿಯಾಗಿ ನಡೆಸುವಂತೆ ಮನವಿಯನ್ನ ಕೂಡ ಮಾಡಿರುವ ಸಂಗೀತ, ಅನಿವಾರ್ಯ ಮತ್ತು ಅವಶ್ಯಕತೆ ಇದ್ದಲ್ಲಿ ವಿಜಯ್ ಮತ್ತು ನಟಿಯ ನಡುವಿನ ಅಕ್ರಮ ಸಂಬಂಧಕ್ಕೆ ಪುರಾವೆಗಳನ್ನು ಬಹಿರಂಗಪಡಿಸುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಅಂದಹಾಗೆ ವಿಜಯ್ ಕೈ ಹಿಡಿದಿದ್ದ ಸಂಗೀತ ಬೇರೆ ಅಂದ್ರೆ ಯಾರೂ ಅಲ್ಲ, ಬದಲಿಗೆ ಅಪ್ಪಟ ಅಭಿಮಾನಿ, ವಿಜಯ್ ಅವರ ಅಭಿಮಾನಿ ಆಗಿದ್ರು. ಕಳೆದ 26 ವರ್ಷಗಳಿಂದ ವಿಜಯ್ ಅವರ ಏಳು ಬೀಳುಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದ ಸಂಗೀತ ಹುಟ್ಟಿ ಬೆಳೆದಿದ್ದು ಎಲ್ಲವೂ ಲಂಡನ್ನಲ್ಲಿ. 1996ರಲ್ಲಿ ವಿಜಯ್ ಅಭಿನಯದ ಪೂವೆ ಉನಕ್ಕ ಪ್ರಚಂಡ ಯಶಸ್ಸು ಕಂಡಾಗ ಲಂಡನ್ನಿಂದ ಚೆನ್ನೈಗೆ ಬಂದು ವಿಜಯ್ ಅವರನ್ನ ಸಂಗೀತ ಭೇಟಿ ಮಾಡಿದ್ರು. ಆನಂತರ ಇಬ್ಬರ ನಡುವೆ ಪ್ರೇಮಾಂಕುರವಾಗಿ ಆಗಸ್ಟ್ 25, 1999ರಂದು ಇಬ್ಬರು ಮದುವೆ ಕೂಡ ಆಗಿದ್ರು. ಹಿಂದೂ ಮತ್ತು ಕ್ರಿಶ್ಚಿಯನ್ ವಿಧಾನಗಳ ಪ್ರಕಾರ ಇಬ್ಬರ ಮದುವೆ ಅದ್ದೂರಿಯಾಗಿ ನಡೆದಿತ್ತು. ಇಬ್ಬರಿಗೆ ಜೀಸಸ್, ಸಂಜಯ್ ಮತ್ತು ದಿವ್ಯಾ ಸಾಶಾ ಎಂಬ ಇಬ್ಬರು ಮಕ್ಕಳಿದ್ದು, ರಾಜಕೀಯ ರಂಗದಲ್ಲಿ ದೊಡ್ಡ ಬದಲಾವಣೆ ತರಲು ಹೊರಟಿರುವ ವಿಜಯ್ಗೆ ಈ ವೈಯಕ್ತಿಕ ವಿಷಯ ಈಗ ಸವಾಲಾಗಿದೆ. ಇದರಿಂದ ವಿಜಯ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ. ಕೋರ್ಟ್ ವಿಚಾರಣೆ ನಂತರವಷ್ಟೇ ವಿಚ್ಛೇದನ ಪ್ರಕ್ರಿಯೆ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.